ನಮಸ್ಕಾರ. ನಿಮಗೊಂದು ತಮಾಷೆ ಸಂಗತಿನ ಹೇಳಬೇಕು ಅಂತ ನಾನು ಕೂತ್ಕೊಂಡಿದ್ದೀನಿ. ಯಾಕಂದರೆ ಕೆಲ ದಿನಗಳಿಂದ ನೀವು ನೋಡ್ತಾ ಇದ್ದೀರಿ, ಬರೀ ಯುದ್ಧದ ವಿಚಾರಗಳನ್ನು ಹೇಳಿ ನೀವು ಕೂಡ ಕೇಳಿದಿರಿ. ಯುದ್ಧದ ಸಂಗತಿಗಳನ್ನು ಬಹಳ ವಿವರಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಇದು ಯುದ್ಧಕ್ಕೆ ಸಂಬಂಧಪಟ್ಟಿರುವಂಥದ್ದೇ, ಆದರೆ ಬಹಳ ಕಾಮಿಡಿ ಆಗಿದೆ. ಒಬ್ಬ ದೇಶದ ಜನನಾಯಕ ಯಾವ ರೀತಿ ಕಾಮಿಡಿ ಪೀಸ್ ಆಗಬಹುದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನಾನೀಗ ಹೇಳಲಿಕ್ಕೆ ಹೊರಟಿರುವಂಥದ್ದು ಪಾಕಿಸ್ತಾನದ ಪ್ರಧಾನಿಯ ಬಗ್ಗೆ. ನೋಡಿ, ಮೋದಿ ಸೇನಾ ನೆಲೆಗಳಿಗೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಸೇನೆಯ ಎಲ್ಲರಿಗೂ ಕೈ ಕುಲುಕಿದ್ದು, ಬೆನ್ನು ತಟ್ಟಿದ್ದು, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಸಂದೇಶ ರವಾನಿಸಿದ್ದು, ಅದನ್ನು ನೀವು ನೋಡಿದ್ದೀವಿ. ಒಬ್ಬ ದೇಶದ ಪ್ರಧಾನಿ ಗೆದ್ದಿರುವಂಥ ವೀರ ಯೋಧರಿಗೆ ಯಾವ ರೀತಿ ಮನ್ನಣೆ ಕೊಡಬೇಕು, ಯಾವ ರೀತಿ ಪ್ರೇರೇಪಿಸಬೇಕು, ನಿಮ್ಮ ಜೊತೆ ನಾವಿದ್ದೀವಿ ಎನ್ನುವಂಥ ಸಂದೇಶ ರವಾನಿಸಬೇಕು, ಅದನ್ನು ಮೋದಿ ನೋಡಿ ಕಲಿಬೇಕು. ಮೋದಿ ಯಾವಾಗ ಇದನ್ನೆಲ್ಲ ಮಾಡಿದ್ರಲ್ಲ, ಇದನ್ನೆಲ್ಲ ಈ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಗಮನಿಸ್ತಾ ಇದ್ದರು. ನಾನೂ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಪಾಪ ಅವರ ಕ್ರಿಯೇಟಿವ್ ಟೀಮಿಗೆ ಹೇಳಿರಬೇಕು. ಹೀಗಾಗಿ ಅವರೆಲ್ಲವನ್ನೂ ಕೂಡ ರೆಡಿ ಮಾಡಿದರು. ನೋಡಿ, ಒಬ್ಬ ದೇಶದ ಪ್ರಧಾನಿಯನ್ನು ಕರ್ಕೊಂಡೋಗಿ ಜೀಪ್ ಇತ್ತಲ್ಲ, ಅದು ಶಿವಾಜಿನಗರದಲ್ಲಿ ರೆಡಿಯಾಗಿರೋ ಜೀಪ್ ಥರ ಇತ್ತು. ಡಕೋಟಾ ಜೀಪ್ನಲ್ಲಿ ಅವ್ರು ಹೋಗಿದ್ದು. ಹೋಗಿ ನಿಲ್ಲಿಸಿದ್ರ. ಅದಾದಮೇಲೆ ಏನು ಅಂದರೆ, ಒಂದು ಕಡೆಗೆ ಅವರು ಈ ಟ್ಯಾಂಕ್ಗಳನ್ನೆಲ್ಲ ಇತ್ತಲ್ಲ, ಟ್ಯಾಂಕ್ ಮೇಲೆ ಅವ್ರನ್ನ ಹತ್ತಿಸಿದ್ರು. ಅದ್ರ ಮೇಲ್ಗಡೆಗೆ ದೊಡ್ಡದಾಗಿ ಬರೆದಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಅಂತ. ಯಾರಾದರೂ ಬೋರ್ಡ್ ಇಟ್ಕೊಂಡು ಟ್ಯಾಂಕ್ ಮೇಲೆ ಮಾತಾಡೋಕ್ಕೆ ಸಾಧ್ಯನಾ? ಅದನ್ನು ಪಾಪ ಪಾಕಿಸ್ತಾನದ ಪ್ರಧಾನಿ ಮಾಡಿದ್ದಾರೆ. ಆ ಟ್ಯಾಂಕನ್ನು ಯಾವ ರೀತಿ ಅಲಂಕರಿಸಲಾಗಿತ್ತು, ತುಂಬ ಚೆನ್ನಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಪೊದೆಗಳು, ಎಲೆ ಬಳ್ಳಿಗಳು ಅವನ್ನೆಲ್ಲ ತಗೊಂಬಂದು ಹಾಕಿರೋದು. ಎಷ್ಟು ಕೆಟ್ಟದಾಗಿತ್ತು ಅಂತಂತಂದರೆ, ನೀವೇನಾದರೂ ಅತ್ಯಂತ ಕೆಟ್ಟ ಕಾಪಿ ಯಾವುದಾದ್ರೂ ನೋಡಿದ್ರೆ, ಕಾಪಿ ಮಾಡಿರೋದನ್ನು ನೋಡಿದ್ರೆ, ಅದಕ್ಕಿಂತ ಕೆಟ್ಟದಾಗಿರುವಂಥ ಇದು ಕಾಪಿ ಮಾಡಿರುವಂಥ ಸಂಗತಿ ಇದು ನಂಬರ್ 1. ಜೊತೆಗೇನು ಅಂದರೆ, ಈ ಕೆಲವೊಂದು ಸಿನಿಮಾಗಳನ್ನು ಬಹಳ ಕೆಟ್ಟದಾಗಿ ರೀಮೇಕ್ ಮಾಡಿರ್ತಾರೆ, ನೀವು ನೋಡಿರ್ತೀವಿ. ಆ ಅತ್ಯಂತ ಕೆಟ್ಟ ರೀಮೇಕ್ಗಳಲ್ಲೇ ಅತಿ ಕೆಟ್ಟ ರೀಮೇಕ್ ಯಾವುದಪ್ಪ ಅಂತಂದರೆ ಇದು ಪಾಕಿಸ್ತಾನದ ಪ್ರಧಾನಿದು. ನೋಡಿ, ನಮ್ಮ ದೇಶದ ಪ್ರಧಾನಿಗಳು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಏನೇನು ಸುಳ್ಳಿನ ಕಂತೆಯನ್ನು ಹೆಣೆದಿತ್ತಲ್ಲ, ಅದೆಲ್ಲದೂ ಕೂಡ ಸುಳ್ಳು ಅಂತ ಸಾಬೀತು ಮಾಡೋಕ್ಕೋಸ್ಕರ ಹಿಂದೆ S-400 ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆದರೆ ಇಲ್ಲೇನು ಕಾಣ್ತಾ ಇತ್ತು? ಏನೂ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಸುತ್ತಮುತ್ತ ಗುಜರಿ ಇಟ್ಕೊಂಡು ಇವರು ಈ ರೀತಿ ಭಾಷಣ ಹೊಡಿತಾಯಿದ್ರು. ಅದು ಏನು ಅಂದರೆ, ವಾಯ್ಸಲ್ಲಿ ದಮ್ ಇರಲಿಲ್ಲ. ನಿಮ್ಮ ಲ್ಯಾಂಗ್ವೇಜು ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟರ ಮಟ್ಟಿಗೆ ನಿಮ್ಮ ಕಾನ್ಫಿಡೆನ್ಸ್ ಎದ್ದು ಕಾಣ್ತಾ ಇತ್ತು, ಎಷ್ಟರ ಮಟ್ಟಿಗೆ ನೀವು ಯುದ್ಧವನ್ನು ಗೆದ್ದಿದ್ದೀರಿ ಅಂತ. ಜಗತ್ತಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಯುದ್ಧವನ್ನು ಸೋತಾದ್ಮೇಲೂ ಕೂಡ ಯುದ್ಧ ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ಏಕೈಕ ರಾಷ್ಟ್ರ ಅಂತಂದರೆ ಅದು ಪಾಕಿಸ್ತಾನ. ಸೊ ಅದಕ್ಕೆ ಈ ಪ್ರಧಾನಿ ಸಾಕ್ಷಿ. ಟ್ಯಾಂಕ್ ಹತ್ಕೊಂಡು ನಡುಗ್ತಾ ನಿಂತ್ಕೊಂಡು ಅವರು ಸೈನಿಕರನ್ನ ಉದ್ದೇಶಿಸಿ ಮಾತಾಡಿದಂಥ ಭಾಷಣ ಇದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಕ್ಷಣ ಮಾತ್ರದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಒಂದು ಲೆಕ್ಕದಲ್ಲಿ ಏನು ಅಂದರೆ ತಮಾಷೆಯ ವಸ್ತುವಾಗಿ ಮಾರ್ಪಟ್ಟರು. ಎಲ್ಲರೂ ಕೂಡ ಅವ್ರನ್ನ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದರು. ಅತ್ಯಂತ ಈ ಕಳಪೆ ಪ್ರದರ್ಶನ ಅಂತಂತಂದರೆ, ಯುದ್ಧಕ್ಕಿಂತ ಕಳಪೆ ಪ್ರದರ್ಶನ ಅಂತಂತಂದರೆ ಅದು ದೇಶದ ಪ್ರಧಾನಿದು. ಅದನ್ನು ಸೈನಿಕರನ್ನ ಉದ್ದೇಶಿಸಿ ಅವರು ಮಾತಾಡಿದಂಥ ಮಾತುಗಳು, ಭಾಷಣ ನೋಡಿ. ಒಂದು ತಿರುಪೆ ರಾಷ್ಟ್ರಕ್ಕೆ, ಪೂರ್ತಿ ಹಲಾಕಿದ್ದೋಗಿರುವಂಥ ಒಂದು ರಾಷ್ಟ್ರಕ್ಕೆ ಇಂಥ ನಾಯಕರೇ ಸಿಗೋದು. ಇವ್ರನ್ನ ನಾಯಕರು ಅನ್ಲಿಕ್ಕೆ ಸಾಧ್ಯನಾ? ಸೋತಿರುವಂಥ ಯುದ್ಧವನ್ನು ಗೆದ್ದಿವಿ ಅಂತ ಹೇಳ್ತಿರೋ ರೀತಿ ಇದೆಯಲ್ಲ ಇದು. ಜೊತೆಗೇನು ಅಂತಂದರೆ, ಇವರೇ ಸೇನೆಯ ದಾಸರು. ಇನ್ನು ಏನು ನಿಂತು ಮಾತಾಡ್ತಾರೆ? ಅಮೆರಿಕದ ಎದುರುಗಡೆಗೆ ಮಂಡಿ ಊರಿ, ಭಾರತದ ಎದುರುಗಡೆಗೆ ಮಂಡಿ ಊರಿ, ಯುದ್ಧ ನಿಲ್ಲಿಸ್ರಪ್ಪ ಅಂತ ಗೋಗರ್ದು, ಯುದ್ಧ ನಿಂತ ಆದಮೇಲೂ ಕೂಡ ನಾವು ಎಷ್ಟು ಹೇಳಿದ್ರೂ ಕೂಡ ಭಯೋತ್ಪಾದಕರು ಯುದ್ಧವನ್ನೇ ನಿಲ್ಲಿಸ್ತಿಲ್ಲ ಅಂತ ಹೇಳಿದಂಥ ದೇಶದ ಪ್ರಧಾನಿ. ಇಲ್ಲಿ ಸೈನಿಕರು ಯಾರು, ರಾಜಕಾರಣಿಗಳು ಯಾರು, ಭಯೋತ್ಪಾದಕರು ಯಾರು ಗೊತ್ತಾಗಲ್ಲ. ಭಯೋತ್ಪಾದಕರು ಯಾರಾದರೂ ಸತ್ತರು, ಅವ್ರ ಕುಟುಂಬದವರು ಸತ್ತರು ಅಂತಂದರೆ ಸೇನೆಯವರು ಹೋಗಿ ಹೆಗಲು ಕೊಡ್ತಾರೆ. ಅಂಥ ರಾಷ್ಟ್ರದ ಪ್ರಧಾನಿ ಮಾತಾಡಿದಂಥ ಮಾತಿತ್ತಲ್ಲ, ಆ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಇದೊಂದು ದೊಡ್ಡ ಜೋಕರ್ ರೀತಿಯಲ್ಲಿ ಪ್ರಧಾನಿ ಕಾಣಿಸ್ತಾ ಇದ್ದರು. ಅದೇ ನಮ್ಮ ದೇಶದ ಪ್ರಧಾನಿ ನೋಡಿ, ಅವರ ಹಾವ ಭಾವ, ಆ ಟಿವಿ, ಅವರ ಲ್ಯಾಂಗ್ವೇಜು, ಅವರ ಬಾಡಿ ಲ್ಯಾಂಗ್ವೇಜು, ಇದು ನೋಡಿದಂಥ ಸಂದರ್ಭದಲ್ಲಿ ಭಾರತಕ್ಕೂ ಪಾಕಿಸ್ತಾನಕ್ಕೂ ಇರುವಂಥ ಅಜಗಜಾಂತರ ವ್ಯತ್ಯಾಸ ಇದೆಯಲ್ಲ, ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಭಾರತದ ಪ್ರಧಾನಿಯ ಹಿಂದುಗಡೆಗೆ S-400 ಕಾಣ್ತಾ ಇತ್ತು. ಇವರು ಮಾತಾಡ್ತಾ ಇದ್ರಲ್ಲ, ಅಲ್ಲೂ ಕೂಡ S-400 ಅಲ್ಲ, SS
400 ಕಾಣ್ತಾ ಇತ್ತು. ಯಾಕಂದರೆ ಇವರು ಶಹಬಾಜ್ ಶರೀಫ್ ಇವರು ಹಿಂದೆನೂ ಕೂಡ ಕಾಣ್ತಿದ್ದಿದ್ದು ಅದನ್ನೇ. ಆದರೆ ಎಲ್ಲವೂ ಕೂಡ ಡಬ್ಬ ಐಟಮ್ಗಳು. ಯಾಕಂದರೆ ಈ ದೇಶದ ಪ್ರಧಾನಿಗೇ ಒಂದು ತಾಕತ್ತಿಲ್ಲ, ಇನ್ನು ಅವರೇನು ಪಾಕಿಸ್ತಾನದ ಸೈನಿಕರನ್ನು ಉದ್ದೇಶಿಸಿ ಮಾತಾಡೋಕ್ಕೆ ಸಾಧ್ಯ? ಅಂತೂ ಇಂತೂ ಒಂದು ದೊಡ್ಡ ತಮಾಷೆ. ಯಾಕೋ ಆ ತಮಾಷೆನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ನೀವು ನೋಡಿದಿರಿ, ಎಂಜಾಯ್ ಮಾಡಿದಿರಿ ಅಂತ ನಾನು ಭಾವಿಸ್ತೀನಿ.